ಎಲ್ರಿಗೂ ನಮಸ್ತೆ. ಎಲ್ರಿಗೂ ಇವತ್ತೊಂದು ವಿಶೇಷ ವ್ಲಾಗ್ ಜೊತೆಗೆ ಬಂದಿದ್ದೀನಿ. ಒಂದು ಸೋಮ ಪ್ರದೋಷ ಅಂತ ಬಂದಿದೆ. ಪ್ರತಿ ತಿಂಗಳೂ ಪ್ರದೋಷ ಅಂತ ಬರ್ತಾನೆ ಇರುತ್ತೆ. ಅದರಲ್ಲಿ ವಿಶೇಷವಾಗಿ ಸೋಮ ಪ್ರದೋಷನ ತುಂಬ ಗಣನೀಯವಾಗಿ ತಗೊಂಡು ತುಂಬ ವಿಶೇಷ ಪೂಜಾ, ತಪ, ಜಪ, ಮಡಿಯಿಂದ ಪೂಜೆಗಳನ್ನ ಮಾಡ್ತಾರೆ. ಅದರಲ್ಲಿ ಮೊದಲನೇದಾಗಿ ಇವತ್ತು ಸೋಮ ಪ್ರದೋಷದ ಬಗ್ಗೆ ಹೇಳ್ತಾ ಇದ್ದೀನಿ. ಪ್ರತಿ ಪ್ರದೋಷಕ್ಕೂ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಪ್ರತಿ ಪೂಜೆಗೂ ನಾನು ನಿಮಗೆ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ಬೇರೆ ಏನೂ ಮಾಡಬೇಕಾಗಿಲ್ಲ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಬರುತ್ತೆ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಪ್ರತಿ ವ್ಲಾಗ್ಸೂ ನಿಮಗೆ ಪ್ರತಿ ದಿವಸ ಸಿಗ್ತಾನೆ ಇರುತ್ತೆ. ಅದರಿಂದ ನೀವು ಏನೂ ಮಾಡಬೇಕಾಗಿಲ್ಲ, ನೀವೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕು. ಎಲ್ಲ ದೇವ್ರ ಪೂಜೆ, ವ್ರತ, ಜಪ, ತಪ ಅದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಇವತ್ತು ಮೊದಲಿಗೆ ಸೋಮ ಪ್ರದೋಷದ ಬಗ್ಗೆ ತಿಳ್ಕೊಳ್ಳೋಣ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೋಮ ಪ್ರದೋಷ, ಫಸ್ಟ್ನೇದಾಗಿ ಸೋಮ ಪ್ರದೋಷ ಅಂದರೆ ಏನು? ಸೋಮವಾರ ಬರೋದ್ರಿಂದ ಅದನ್ನು ಫಸ್ಟ್ನೇದಾಗಿ ಸೋಮ ಪ್ರದೋಷ ಅಂತ ಕರೀತಾರೆ. ಪ್ರದೋಷ ಅಂದರೆ ಏನು ಅಂದರೆ ವಿಷನ ಶಿವ ಕುಡ್ದಿದ್ದಂಥ ದಿನ, ಆ ಜಗತ್ತನ್ನೇ ರಕ್ಷಣೆ ಮಾಡಿದಂಥ ದಿನ. ಆ ದಿನದಲ್ಲಿ ನೀವು ಏನು ಕೇಳಿಕೊಂಡ್ರೂ ನೆರವೇರುತ್ತೆ ಅನ್ನೋದು ಒಂದು ಪ್ರತೀತಿ ಇದೆ. ಅದು ನೆರವೇರುತ್ತೂ ಕೂಡ. ನಾನು ತುಂಬ ವರ್ಷ ಅದನ್ನು ಫಾಲೋ ಮಾಡಿದ್ದೀನಿ. ಅದಕ್ಕೆ ಟೈಮ್ ಕೂಡ ಇರುತ್ತೆ, ಯಾವಾಗ ಮಾಡಬೇಕು, ಯಾವಾಗ ಪೂಜೆ ಮಾಡಬೇಕು, ಏನೇನು ಪೂಜೆ ಮಾಡಬೇಕು ಅದು ಕೂಡ ಇರುತ್ತೆ. ಅದರಿಂದ ಅದನ್ನು ಪೂರ್ತಿ ಡೀಟೇಲಾಗಿ ಈ ವ್ಲಾಗಲ್ಲಿ ನೋಡ್ತಾ ಹೋಗೋಣ. ಸೋಮ ಪ್ರದೋಷ ಅಂದರೆ ಸೋಮವಾರ ಬರೋದು ಒಂದು, ಮತ್ತು ಸಮುದ್ರ ಮಂಥನದ ವೇಳೆಯಲ್ಲಿ ಹಾಲಾಹಲ ಬಂದು ಶಿವ ಕುಡ್ತಿರೋದು. ಚಿಕ್ಕದಾಗಿ ಮತ್ತು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವಾಗ ಮುಂದಕ್ಕೆ ಹೋಗೋಣ. ಸೋಮ ಪ್ರದೋಷ ಅಂದರೆ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು. ಇದು ಒಂದು ಶಿವನಿಗೆ ಮಾಡಿಬಿಟ್ರೆ ನೀವು ದೇವ್ರನ್ನ ಒಲಿಸ್ಕೋಬೇಕು ಅನ್ನೋದೇ ಇಲ್ಲ. ಈ ಒಂದು ದಿನದ ವ್ರತ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ, ಇಷ್ಟಾರ್ಥ ಸಿದ್ಧಿ. ದೇವ್ರನ್ನ, ಶಿವನ್ನ ಒಲಿಸ್ಕೊಂಡ್ಮೇಲೆ ಬೇರೆ ಏನಿದೆ ನಿಮ್ಮ ಹತ್ರ ಒಲಿಸ್ಕೊಳ್ಳೋದಕ್ಕೆ? ಬೇರೆ ಏನೂ ಬೇಕಾಗೇ ಇಲ್ಲ. ಆರಾಮಾಗಿ ನೀವು ಒಲಿಸ್ಕೋಬೋದು. ಇವತ್ತು ಕೆಲವು ಮಾಡಬಾರ್ದು ಇದೆ, ಫಸ್ಟ್ ಅದನ್ನು ನೋಡ್ಬಿಡೋಣ. ಏನೇನು ಮಾಡಬಾರ್ದು ಅಂತ. ಫಸ್ಟು ಜಪ ತಪ ಮಾಡಬೇಕಾದ್ರೆ ಮಲ್ಕೊಳೋದು, ಆಲಸ್ಯ ಮಾಡೋದು ಅದನ್ನು ಮಾಡಬಾರ್ದು. ಬೆಳಗ್ಗೆನೇ ಸ್ನಾನ ಮಾಡಿ ಮಡಿ ಉಟ್ಟು ಆರಾಮಾಗಿ ಇರಬೇಕು. ಮತ್ತು ನಾನ್ ವೆಜ್ ತಿನ್ನೋರು, ಮಾಂಸಾಹಾರ ಮಾಡೋರು ಅದನ್ನು ಮಾಡಬಾರ್ದು. ಉಪವಾಸ ಮಾಡೋರು ಮಾಡಿದ್ರೆ ತುಂಬ ಒಳ್ಳೆಯದು. ಕೋಪ, ತಾಪ, ಜಗಳ ಏನೂ ಮಾಡಬಾರ್ದು. ಸುಳ್ಳು ಹೇಳಬಾರ್ದು. ಮನೆಯಲ್ಲಿ ವಾದ ವಿವಾದ ಅದನ್ನೆಲ್ಲ ಮಾಡಬಾರ್ದು. ಒಳ್ಳೆ ನಡವಳಿಕೆಯಲ್ಲಿರಬೇಕು. ಇವತ್ತಿನ ಪೂರ್ತಿ ವ್ರತ, ಜಪ, ತಪದಲ್ಲಿ ಇರಬೇಕು. ಒಳ್ಳೆಯದನ್ನು ಬಯಸ್ತಾ ಇರಬೇಕು, ಒಳ್ಳೆಯದನ್ನು ಮಾತಾಡ್ತಾ ಇರಬೇಕು, ಒಳ್ಳೆಯದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರಬೇಕು. ಫಸ್ಟ್ ಇದು. ದೇವರಿಗೆ ತುಳಸಿ ಎಲೆನ, ಶಿವನಿಗೆ ತುಳಸಿ ಎಲೆನ ಇಡಬಾರ್ದು, ಅವನಿಗದು ಇಷ್ಟ ಆಗೋದಿಲ್ಲ. ಕೇದಿಗೆ ಹೂವು ಕೂಡ ಇಡಬಾರ್ದು, ಅದು ಕೂಡ ಇಷ್ಟ ಆಗೋದಿಲ್ಲ. ಹಳದಿ ಹೂವು ಬೇಡ, ಕುಂಕುಮನೂ ಬೇಡ. ಶಿವಲಿಂಗಕ್ಕೆ ಅರಿಶಿನ ಕುಂಕುಮ ಹಚ್ಚಬಾರ್ದು. ಕೇವಲ ಬಿಳಿ ಶ್ರೀಗಂಧ, ಬಿಳಿ ಹೂವು ಯಾವುದಾದ್ರೂ ಇಡಿ, ಭಸ್ಮ ಇಡಿ, ವಿಭೂತಿ ಇಡಿ. ಅದನ್ನು ಇಟ್ಟರೆ ದೇವರಿಗೆ ತುಂಬ ಇಷ್ಟ ಆಗುತ್ತೆ. ಶಂಖದಿಂದ ನೀರು ಹಾಕಿದ್ರೆ ಶಿವನಿಗೆ ತುಂಬ ಖುಷಿಯಾಗುತ್ತೆ. ಮತ್ತು ಹಾಲಿನ ಅಭಿಷೇಕ ಮಾಡಿ, ಅಭಿಷೇಕಗಳು ಹಾಲು ಅಭಿಷೇಕ, ಎಲ್ಲ ಜೇನುತುಪ್ಪ, ಮೊಸರು, ಹಾಲು, ಎಲ್ಲ ತುಪ್ಪ ಎಲ್ಲದನ್ನು ಹಾಕಿ ಅಭಿಷೇಕ ಮಾಡಿ. ಮನೆಯಲ್ಲಿ ಅಭಿಷೇಕ ಮಾಡೋದ್ರಿಂದ ತುಂಬ ಏಳಿಗೆ ಕಾಣ್ಬೋದು. ಯಾವಾಗಲೂ ಅಷ್ಟೇ, ಶಿವನಿಗೆ ಒಂದು ಅಭಿಷೇಕ ಇದ್ದರೆ ಮನೆಯಲ್ಲಿ ತುಂಬ ಏಳಿಗೆ, ಶುಭ ಎಲ್ಲದೂ ಸಿಗ್ತಾ ಹೋಗುತ್ತೆ ನಿಮಗೆ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಮೊದಲನೇದಾಗಿ ಸೋಮ ಪ್ರದೋಷಕ್ಕೆ ಸಾಯಂಕಾಲದ ಮಹತ್ವ ತುಂಬ ಜಾಸ್ತಿ. ಸಾಯಂಕಾಲ ಆದಷ್ಟು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಮಗೆ ಅಭಿಷೇಕ ನಡೀತಾ ಇರುತ್ತೆ. ನೀವು ಆ ಟೈಮಲ್ಲಿ ಕೂತ್ಕೊಂಡ್ಬಿಟ್ರೆ ಸಾಕು, ನೆಮ್ಮದಿ, ಮನಸ್ಸಿಗೆ ಅಶಾಂತಿ. ನಿಮಗೆ ಏನೇ ತೊಂದರೆ ಇರಲಿ, ಆ ಗಂಡನಿಗೆ ದುಡ್ಡು ಬರದೇ ಇರೋದು, ನಿಮಗೆ ಯಾರಿಗಾದ್ರೂ ದುಡ್ಡು ಕೊಟ್ಟು ಅದು ಬರದೇ ಇರೋದು, ಎಲ್ಲ ಪ್ರತಿಯೊಂದೂ ಸುಸೂತ್ರವಾಗಿ ನಡೆಯುತ್ತೆ. ಮಕ್ಕಳು ಓದ್ತಾ ಇಲ್ಲ ಅಂದರೆ ಅಲ್ಲಿ ಹೋಗಿ ಒಂದು ಅರ್ಧ ಲೀಟ್ರ್ ಹಾಲು ಕೊಟ್ಟು ದೇವ್ರ ಮುಂದೆ ಕುತ್ಕೊಂಡ್ಬಿಡಿ ಅಷ್ಟೇನೆ. ಬೇರೆ ನೀವು ಏನೂ ಮಾಡೋದೇ ಬೇಕಾಗಿಲ್ಲ. ಇದು ಒಂದು ಮಾಡಿಬಿಟ್ರೆ ಸಾಕು, ಅರ್ಧ ಕಷ್ಟಗಳಿದ್ರಿಂದ ಓಡಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಸೋಮ ಪ್ರದೋಷಕ್ಕೆ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ, ಶಿವ ಪೂಜೆ ಮಾಡಿ,
ಇಡೀ ದಿವಸ ಉಪವಾಸ ಮಾಡೋರು ಮಾಡ್ಬೋದು. ಇಲ್ಲ ನಿಮಗೇನಾದರೂ ತೊಂದರೆ ಇದ್ದರೆ ಹಾಲು ಹಣ್ಣು ಆ ಥರದ್ದು ತೊಗೋಬೋದು. ಇಲ್ಲ ಒಪ್ಪತ್ತಿನ ಉಪವಾಸ ಕೂಡ ಮಾಡ್ಬೋದು. ಅಂದರೆ ಬೆಳಗ್ಗೆ ತಿಂಡಿ ತಿನ್ನಿ ಮಧ್ಯಾಹ್ನ ತಿನ್ನದೇ ಇರಿ, ರಾತ್ರಿ ಊಟ ಮಾಡಿ ಆ ಥರದ್ದೂ ಮಾಡ್ಬೋದು. ಅಟ್ಲೀಸ್ಟ್ ಒಂದು ಹೊತ್ತಾದ್ರೂ ಊಟ ಬಿಟ್ಟರೆ ಒಳ್ಳೆಯದು. ಏನಾದರೂ ನಿಮ್ಗೆ ಹೆಲ್ತ್ ಇಶ್ಯೂಸ್ ಇದ್ದರೆ ಬಿಡೋಕ್ಕೆ ಹೋಗಬೇಡಿ, ಊಟ ಅಂತೂ ಮಾಡಿ. ಬೆಳಗ್ಗೆನೇ ಪೂಜೆ ಮಾಡಬೇಕು. ಬೆಳಗ್ಗೆ ಪೂಜೆ ಮತ್ತು ಸಾಯಂಕಾಲ ಪೂಜೆ 2. ಸೂರ್ಯಾಸ್ತದ ಸಮಯ ಸಂಜೆ 5:30ರಿಂದ 8:30 ನಡುವೆ ಪ್ರದೋಷ ಕಾಲ ಅಂತ ಕರೀತಾರೆ. ಶಿವನಿಗೆ ಈ ಸಮಯದಲ್ಲಿ ಪೂಜೆ ಮಾಡೋದು ತುಂಬ ವಿಶೇಷ, ತುಂಬ ವಿಶೇಷ, ತುಂಬ ವಿಶೇಷ. ಹತ್ತಿರದ ಶಿವನ ದೇವಸ್ಥಾನಕ್ಕೆ ಹೋಗಿ ಮನೆಯಲ್ಲಿ ಲಿಂಗು ಇದ್ದರೆ ಮನೆಯಲ್ಲೂ ಪೂಜೆ ಮಾಡಿ ಅಭಿಷೇಕ ಮಾಡಿ. ಅಭಿಷೇಕ ಮಾಡೋಕ್ಕೆ ಹಾಲು, ಮೊಸರು, ಜೇನುತುಪ್ಪ, ಗಂಜಲ ಮತ್ತು ತುಪ್ಪ ಇದನ್ನು ಕೂಡ ಹಾಕಿ ಅಭಿಷೇಕ ಮಾಡಿ. ಅಭಿಷೇಕ ಮಾಡಿದ ಮೇಲೆ ಮಂತ್ರ ಪಠನೆ ಮಾಡಬೇಕು. ಪೂಜಾ ಸಮಯದಲ್ಲಿ ಕನಿಷ್ಠ 108 ಬಾರಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಮಹಾಮೃತ್ಯುಂಜಯಾಯ ಅಂತ ಹೇಳಿ ಪಠನೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಇದನ್ನು ಬಿಟ್ಟು ಬೇರೆ ಏನೂ ಮಾಡೋದು ಬೇಕಾಗಿಲ್ಲ. ನೀವು ದೇವರಿಗೆ ಇದೊಂದು ಕೆಲಸ ಮಾಡಿಬಿಟ್ರೆ ಸಾಕು. ಅಭಿಷೇಕ ಮಾಡಿ ದೇವರಿಗೆ 108 ಸತಿ ಜಪ ಮಾಡಿ. ಇದಿಷ್ಟು ಮಾಡಿದ್ರೆ ದೇವರು ನಿಮ್ಮ ಮನೇಲಿ ನೆಲೆಸೋದ್ರಿಂದ ನಿಮಗೆ ಒಳ್ಳೆ ಫಲಗಳಂತೂ ಗ್ಯಾರಂಟಿ ಸಿಗುತ್ತೆ. ಮಕ್ಕಳು ಓದ್ತಾ ಇಲ್ವಾ, ಪೂಜೆ ಇದೊಂದು ಪ್ರದೋಷ ಮಾಡಿ. ನಿಮ್ಗೆ ಯಾವುದಾದ್ರು ದುಡ್ಡು ಬರ್ತಾ ಇಲ್ವಾ, ಇದೊಂದು ಪ್ರದೋಷ ಮಾಡಿ. ಗಂಡ ಹೇಳಿದ ಮಾತು ಕೇಳ್ತಾ ಇಲ್ವಾ, ಇದೊಂದು ಪ್ರದೋಷ ಮಾಡಿ. ನಿಮ್ಗೇನಾದರೂ ಸಣ್ಣ ಪುಟ್ಟ ಕೆಲಸ ಆಗಬೇಕಾ, ಪ್ರದೋಷ ಮಾಡಿ. ಪ್ರದೋಷದ ಸಮಯದಲ್ಲಿ ನಾವು ಕೂತಿದ್ರೆ ಬಿಸ್ನೆಸ್ಸಿಗಂತೂ ಇದು ಹೇಳಿ ಮಾಡಿಸಿದ್ದು. ಸಣ್ಣ ಪುಟ್ಟ ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ಕೂಡ ಪ್ರದೋಷದ ಟೈಮಲ್ಲಿ ಹೋಗಿ ಕೂತ್ಕೊಂಡು ಇವತ್ತು ಪ್ರದೋಷ ಇದೆ ಅಂತ ಹೇಳಿ ಹೋಗಿ ಕೂತ್ಕೊಂಡು ಅಲ್ಲಿ ಕೇಳ್ಕೊಂಡು ಬಂದರೆ 100ಕ್ಕೆ 100% ಇದು ಗ್ಯಾರಂಟಿ ಏಳಿಗೆ ಆಗುತ್ತೆ. ನನಗಂತೂ ಪರ್ಸ್ನಲ್ ಆಗಿದ್ದು ತುಂಬ ಅನುಭವಕ್ಕೆ ಬಂದಿದೆ. ಆದ್ದರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಪ್ರತಿ ತಿಂಗಳು ಪ್ರದೋಷ ಬರುತ್ತೆ. ಒಂದು ಸತಿ ಮಿಸ್ ಆಗಿಬಿಟ್ರೆ ಏನೂ ಆಗಲ್ಲ. ಪ್ರತಿ ತಿಂಗಳು ಸೋಮ ಪ್ರದೋಷ ಬರ್ಬೋದು, ಮಂಗಳ ಪ್ರದೋಷನೂ ಬರುತ್ತೆ, ಬುಧ ಪ್ರದೋಷನೂ ಬರುತ್ತೆ. ಅದೇ ಪ್ರದೋಷದಲ್ಲಿ ಬಹುಮುಖ್ಯವಾಗಿರೋದು ಸೋಮ ಪ್ರದೋಷ. ಸೋಮ ಪ್ರದೋಷಕ್ಕೆ ತುಂಬ ಪ್ರಾಶಸ್ತ್ಯ ಇದೆ. ನೀವು ಯಾವುದೇ ಗುಡಿಗೆ ಹೋಗಿ ಒಂದು 500ನ ಕೇಳಿ ಸೋಮ ಪ್ರದೋಷ ನಿಮಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ. ಸೋಮ ಪ್ರದೋಷನ ನೀವು ಪಾಲನೆ ಮಾಡಿ ನೋಡಿ. 1 ತಿಂಗಳು ಇಲ್ಲಾಂದರೆ 2ನೇ ತಿಂಗಳಿಗೆ ನಿಮ್ಗೆ ಅದರ ಅನುಭವಕ್ಕೆ ಬಂದುಬಿಡುತ್ತೆ. ಅನುಭವ ತುಂಬ ಮುಖ್ಯ ಆಗುತ್ತೆ. ಪ್ರದೋಷ ಕಾಲದಲ್ಲಿ ಆದಷ್ಟು ನೇಮ ನಿಷ್ಠೆನ ಪಾಲನೆ ಮಾಡೋದನ್ನು ಮರಿಬೇಡಿ. ನೇಮ ನಿಷ್ಠೆ ಪಾಲನೆ ಮಾಡೋದ್ರಿಂದ ತುಂಬ ಅನುಕೂಲಗಳಾಗುತ್ತೆ. ಯಾವಾಗಲೇ ಆಗಲಿ ನಾವು ಏನೇ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂದಾಗ ಅದರಿಂದ ಫಲ ನಾವು ಸಿಗಬೇಕು ಅಂದರೆ ನಾವು ಆದಷ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಮಾತ್ರ ನಮ್ಗೆ ಅದರದ್ದು ಫಲ ಸಿಗೋದು. ಆದ್ದರಿಂದ ಸೋಮ ಪ್ರದೋಷದಲ್ಲಿ ಆದಷ್ಟು ಮಡಿ ಉಟ್ಟು ನೆಮ್ಮದಿಯಿಂದ ಇದ್ದು ಮನೆಯಲ್ಲಿ ಜಗಳ ಕದನ ಅದೆಲ್ಲ ಏನೂ ಮಾಡದೆ ಆರಾಮಾಗಿ ದೇವ್ರನ್ನ ಪೂಜೆ ಮಾಡಿ. ದೇವರು ಈಶ್ವರ ಗ್ಯಾರಂಟಿ ನಿಮಗೆ ಒಲಿದು ಬಂದು ನಿಮ್ಮ ಎಲ್ಲ ಕಷ್ಟಗಳನ್ನ ಅವನು ಕಡೆಗಣಿಸಿ ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ. ಎಲ್ಲ ಕಷ್ಟಗಳನ್ನ ಕಡೆಗಣಿಸ್ತಾನೆ, ನಿಮ್ಮನ್ನು ಮಾತ್ರ ನೋಡ್ತಾನೆ. ನಾನಂತೂ ಸಿಂಪಲ್ಲಾಗಿ ಪ್ರದೋಷ ಪೂಜೆನ ಮಾಡಿದ್ದೀನಿ. ಸಾಯಂಕಾಲ ಒಂದು ದೇವಸ್ಥಾನಕ್ಕೆ ಕೂಡ ಹೋಗಿ ಬರ್ತೀನಿ. ನೀವು ಅಷ್ಟೇ ಹೋಗಿ ಕೂತು ಅಭಿಷೇಕನ ನೋಡಿ ಬನ್ನಿ, ಅಭಿಷೇಕನ ತಿನ್ನಿ. ನಿಮ್ಮ ಕೈಲಿ ಏನಾದರೂ ಆದರೆ ದೇವಸ್ಥಾನದಲ್ಲಿ ಆ ಸಮಯದಲ್ಲಿ ಒಂದು ಅರ್ಧ ಲೀಟ್ರ್ ಹಾಲು ಕೊಡಿ. ಯಾರಿಗಾದರೂ ಕೈಲಾದರೆ ಒಂದಷ್ಟು ಅಡುಗೆ ಮಾಡ್ಕೊಂಡು ಹೋಗಿ ಅಲ್ಲಿ ಯಾರಾದರೂ ಬಡವರು ಭಕ್ತಾದಿಗಳು ಬಂದಿರೋರಿಗೆ ಸ್ವಲ್ಪ ಪ್ರಸಾದನ ಕೊಟ್ಟು ಬನ್ನಿ. ಪ್ರಸಾದನ ಕೊಡೋದ್ರಿಂದ ಕೂಡ ಶಿವ ತೃಪ್ತನಾಗ್ತಾನೆ. ಯಾವಾಗಲೂ ಅಷ್ಟೇ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡೋದು ತುಂಬಾ ಒಳ್ಳೆಯದು. ಈ ಥರ ಒಳ್ಳೊಳ್ಳೆ ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಫಸ್ಟ್ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಪ್ರತಿ ದಿವಸ ಪೂಜಾ ವ್ಲಾಗ್ ಕೂಡ ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ. ಅದನ್ನು ಕೂಡ ಒಂದು ಸತಿ ವಿಸಿಟ್ ಮಾಡಿ. ದಯವಿಟ್ಟು ಯಾರೂ ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಒಳ್ಳೊಳ್ಳೆ ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ಇನ್ನೊಂದು ವಿಷಯ, ನೀವೇನಾದರೂ ಸೈಟ್ ತೊಗೋಬೇಕು, ಮನೆ ತೊಗೋಬೇಕು ಅಂದರೂ ಕೂಡ ಇಲ್ಲಿ ಹೋಗಿ ಅಭಿಷೇಕ ಮಾಡಿಸೋದ್ರಿಂದ, ಅಂದರೆ ಪ್ರದೋಷ ಕಾಲದಲ್ಲಿ ಅಭಿಷೇಕ ಮಾಡಿಸೋದ್ರಿಂದ ನೀವು ಸೈಟು ಮನೆ ಎಲ್ಲನೂ ನೀಲಾಜಾಲವಾಗಿ ತೊಗೋಬೋದು.
ನಾನು ಕೂಡ ಆಲ್ರೆಡಿ ತೊಗೊಂಡಿದ್ದೀನಿ. ನಾನು ಅದರದ್ದು ವ್ಲಾಗ್ ಕೂಡ ಹಾಕಿದ್ದೀನಿ ಸಾಧನಾ ಕನ್ನಡ ವ್ಲಾಗ್ಸಲ್ಲಿ. ನಿಮಗೇನಾದರೂ ಬೇಕಿದ್ದರೆ ಹೋಗಿ ನೋಡಿ. ಅಲ್ಲಿ ಕೂಡ ಇದು ಬರೀ ಪೂಜಾ ವ್ಲಾಗ್ ಅಷ್ಟೇ. ನಂದು 2 ವ್ಲಾಗ್ ಚಾನಲ್ಸ್ ಇದೆ. ಅದರಲ್ಲಿ ಡೈಲಿ ವ್ಲಾಗ್ಸ್ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಒಂದು ಚೂರು ಕಷ್ಟ ಇಲ್ಲದೆ ಇರೋ ಹಾಗೆ ಹೇಗೆ ಪ್ರದೋಷ ಪೂಜೆ ಮಾಡಬೇಕು ಅನ್ನೋದನ್ನು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.